Hello viewers, today we start a 5th standard poem, Results and Roses. In this poem, the poet says about the rose garden. Rose garden ಇಂದ ಬಗ್ಗೆ ಇಲ್ಲಿ ಪೊಯೆಟನ ಈ ಪೊಯಮನ್ನು ಬರೆದಿದ್ದಾರೆ. ಎಡ್ಗರ್ ಎ ಗೆಸ್ಟ್ ಅನ್ನೋರು ಈ ಪೊಯಮನ್ನು ಬರೆದಿದ್ದಾರೆ. So, if you're new to my channel, please subscribe my channel. If you like my video, please press like button. Let us start the poem. The man who wants a garden fire, are small or very big, with flowers growing here and there, must bend his back and dig. ಯಾರಿಗೆ ಹೂ ತೋಟ ಬೆಳೆಸಬೇಕು ಅಂತ ಇಷ್ಟನೋ ಆ ತೋಟ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದರಲ್ಲಿ ಹೂಗಳನ್ನು ಅರಳಬೇಕು. ಅರಳುವನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ ಅಲ್ವಾ? ತೋಟದಲ್ಲಿ ಮೈ ಬಗ್ಗಿಸಿ ದುಡಿದಾಗ ಅಲ್ಲಿನ ಕೆಲಸ ಮಾಡಿದಾಗ ಸಿಗುವ ಸುಖ ಸಂತೋಷ ಎಲ್ಲಕ್ಕಿಂತ ಮಿಗಿಲಾಗಿರುತ್ತೆ. ಒಂದು ಹೂ ಅರಳಿದಾಗ ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಇರುತ್ತದೆ, ಹಾಗೂ ಆ ಪರಿಶ್ರಮದ ಅಗತ್ಯ ಕೂಡ ಇದೆ ಅಲ್ವಾ? ಮಸ್ಟ್ ಬೆಂಡ್ ಹೀಸ್ ಬ್ಯಾಕ್ ಆ್ಯಂಡ್ ಡಿಗ್ ಅಂದರೆ ತೋಟದಲ್ಲಿ ಒಂದು ಗಿಡ ನೆಡಬೇಕು ಅಂದರೆ ಅದಕ್ಕೆ ಅಗಿಬೇಕು, ಮತ್ತು ಅದರಲ್ಲಿ ನೀರು ಹಾಕಬೇಕು, ಮತ್ತು ಗೊಬ್ಬರವನ್ನು ಹಾಕಬೇಕು, ಪೋಷಣೆಗಳನ್ನು ಮಾಡಬೇಕು, ಮತ್ತು ಅದರಿಂದ ಸುಂದರವಾದ ಹೂಗಳು ಬರೋಕ್ಕೆ ಸಾಧ್ಯ ಅಲ್ವಾ? ಸೊ ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಥಿಂಗ್ಸ್ ಆರ್ ಮೈಟಿ ಫ್ಯೂ ಆನ್ ಅರ್ತ್ ದಟ್ ವಿಶಸ್ ಕ್ಯಾನ್ ಅಟೇನ್. ವಾಟ್ ಎವರ್ ವಿ ವಾಂಟ್ ಆಫ್ ಎನಿ ವರ್ತ್ ವಿ ಹ್ಯಾವ್ ಗಾಟ್ ಟು ವರ್ಕ್ ಟು ಗೇನ್. ಹಾಗೆಯೇ ಪ್ರಪಂಚದಲ್ಲಿ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು. ಏನು ಬೇಕಾದರೂ ಒಂದು ಸಾಧನೆ ಪಡಿಬೇಕು ಅಂದರೆ ತುಂಬ ಪರಿಶ್ರಮ ಪಡಬೇಕು. ಪರಿಶ್ರಮ ಪಟ್ಟರೆ ಅದರದ ಪ್ರತಿಫಲ ಸಿಗೋಕ್ಕೆ ಸಾಧ್ಯ ಇದೆ. ಪರಿಶ್ರಮ ಪಟ್ಟರೆ ಮಾತ್ರ ಅದರ ಪ್ರತಿಫಲ ಸಿಗೋಕ್ಕೆ ಸಾಧ್ಯ ಇರುತ್ತೆ. ಆ ಥರ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ವಿ ಹ್ಯಾವ್ ಗಾಟ್ ಟು ವರ್ಕ್ ಗೇನ್. ನಾವು ಪರಿಶ್ರಮ ಪಡಿದಾಗ ಮಾತ್ರ ನಮಗೆ ಪ್ರತಿಫಲ ಸಿಗುತ್ತೆ. ಒಂದು ರೋಸ್ ಗಾರ್ಡನ್ ಬೆಳೆಸಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಕಷ್ಟವನ್ನು ಪಟ್ಟು ಒಂದು ರೋಸ್ ಗಾರ್ಡನನ್ನು ಬೆಳೆಸಬೇಕಾಗುತ್ತೆ. ಇಟ್ ಮ್ಯಾಟರ್ಸ್ ನಾಟ್ ವಾಟ್ ಗೋಲ್ ಯು ಸೀಕ್, ಇಟ್ಸ್ ಸೀಕ್ರೆಟ್ ಹಿಯರ್ ರಿಪೋಸಸ್. You have got to dig from week to week to get results are roses. ಸೊ ನಮ್ಮ ಗುರಿ ಯಾವುದರಾದರೂ ಇರಲಿ, ಅದಕ್ಕೆ ತಕ್ಕಂತೆ ಪರಿಶ್ರಮ ಕೊಡಬೇಕು, ನಾವು ಪರಿಶ್ರಮ ಮಾಡಬೇಕು. ಒಂದು ತೋಟದಲ್ಲಿ ಯಾವ ರೀತಿ ನೆಲವನ್ನು ಹದ ಮಾಡಿ ಅದಕ್ಕೆ ತಕ್ಕಂತೆ ಗೊಬ್ಬರವನ್ನು ಹಾಕಿ ಕೊನೆಗೆ ದಿನನಿತ್ಯ ಅದರಲ್ಲಿ ಕೆಲಸವನ್ನು ಮಾಡಿದಾಗ ಮಾತ್ರ ಕೊನೆಗೆ ನಾವು ಮಗ್ಗನ್ನು ಅರಳುತ್ತಾ ನೋಡಿದಾಗ ಆಗುವಂಥ ಸಂತೋಷ ತುಂಬ ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಸಂತೋಷವಾಗುತ್ತೆ ಅಲ್ವಾ? ಸೊ ಕವಿ ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಗಾಟ್ ಡಿಗ್ ಫ್ರಮ್ ವೀಕ್ ಟು ವೀಕ್. ಡಿಗ್ ಅಂದರೆ ಗೊಬ್ಬರವನ್ನು ಹಾಕಿ ನಾವು ಒಂದು ತೋಟವನ್ನು ಬೆಳೆಸಿದ್ರೆ ಅದರಲ್ಲಿ ರೋಸಸ್ನ ಬರುತ್ತೆ. ಲಾಸ್ಟಲ್ಲಿ ರೋಸಸ್ನ ನೋಡಿ ನಮಗೆ ತುಂಬ ಸಂತೋಷವಾಗುತ್ತೆ. ನಾವು ಲಾಸ್ಟಲ್ಲಿ ರೋಸಸ್ನ ನೋಡಿದಾಗ ಅಷ್ಟು ಸಂತೋಷವಾಗೋದು ಹೇಳಕ್ಕೆ ಅಸಾಧ್ಯ, ಅಷ್ಟು ಆಗುತ್ತೆ ಅಂತ ಇಲ್ಲಿ ಕವಿ ಎಡ್ಗರ್ ಎ ಗೆಸ್ಟ್ ಅನ್ನೋರು ಹೇಳಿದ್ದಾರೆ. So if you like my video, please like, share and subscribe to my channel. Thank you.